ಸರ್ ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಆಗುತ್ತೆ, ಎಷ್ಟು ಜನ ಇದು ಹೆಬ್ಬಗುಡಿ ಜುರಿಸಿಕ್ಲಿ ತಾವು ನೋಡಿದ್ರಲ್ಲ, ಅದು ಒಂದು ಪ್ರೈವೇಟ್ ಪಿ ಜಿನಲ್ಲಿ ಅರೌಂಡ್ 6:30 6:30 ಸಮಯದಲ್ಲಿ ಒಂದು ಗ್ಯಾಸ್ ಲೀಕಿಂದ ಬ್ಲಾಸ್ಟ್ ಥರ ಆಯಿತು. ಆ ರೂಮಲ್ಲಿ ಅದರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಆಗಿದ್ದು, 2 ಫ್ಲೋರ್ ಇದೆ, ಗ್ರೌಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್. ಆ 2ನೇ ಮಾಡಿನಲ್ಲಿ ಏನಾದರೆ ಒಂದು 9 ರೂಮ್ಸ್ ಇದೆ. ಒಂದು ರೂಮಲ್ಲಿ ಹುಡುಗರು ವೆಸ್ಟ್ ಬೆಂಗಾಲಿಂದ ಬಂದ ಒಂದು 9 ಜನ ಹುಡುಗರು ಅದರಲ್ಲಿ ವಾಸ ಮಾಡ್ತಾಯಿದ್ರು. ಒಂದು ತಿಂಗಳಾಗಿದೆ ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ನೈಟ್ ಊಟ ಮಾಡ್ಕೊಂಡು ಮಲಗಿದ ನಂತರ ಬೆಳಿಗ್ಗೆ ಕಿಚನಲ್ಲಿ ಗ್ಯಾಸ್ ಲೀಕ್ ಆಗಿ ಬೆಳಿಗ್ಗೆ 6:30 ಸಮಯದಲ್ಲಿ ಬ್ಲಾಸ್ಟ್ ಆಯ್ತದು ಸಿಲಿಂಡರ್. ಗ್ಯಾಸ್ ಲೀಕ್ ಆಗಿ ಇದು ನೋಡಿದರೆ ಸಿಲಿಂಡರ್ ಇಂಟ್ಯಾಕ್ಟ್ ಇದೆ, ಸಿಲಿಂಡರು ಬ್ಲಾಸ್ಟ್ ಆಗುತ್ತಾ ಇದೆ, ಬಟ್ ಗ್ಯಾಸ್ ಲೀಕ್ ಆಗಿ ಆ ಪ್ರೆಷರಿಂದ ಎಲ್ಲ ಕಂಪ್ಲೀಟ್ ಸುಟ್ಕೊಂಡಾಗ ಈ 9 ಜನರಿಗೆ ಗಾಯಗಳಾಗಿದೆ. ಕಂಪ್ಲೀಟ್ ಬಾಡಿ ಸುಟ್ಟೋಗಿದೆ. ಒಬ್ಬರದು 25% ಆಗಿದೆ, ಉಳಿದವರಲ್ಲದು ಒಂದು 60%ವರೆಗೂ ಗಾಯಗಳಾಗಿದ್ದಾವೆ. ಅದು ಗೊತ್ತಾದ ನಂತರ ಇಮಿಡಿಯೇಟ್ಲಿ ನಮ್ಮ ಹೆಬ್ಬಗುಡಿ ಪೊಲೀಸ್ ಮತ್ತು ನೈಟ್ ರೌಂಡಲ್ಲಿ ನಾವಿರೋ ನಮ್ಮ ಆಫೀಸರ್ ಇಮಿಡಿಯೇಟ್ಲಿ ಬಂದು ಅಟೆಂಡ್ ಮಾಡಿ ಅಲ್ಲಿಂದ ಈ ಖಾಸಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಒಬ್ಬರನ್ನು ಬೇರೆ ಕಡೆ ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಥರ ಇತ್ತು, ಕೆಳಗಡೆ ಬಿದ್ದು 8 ಜನರಿಗೆ ಈ ಹಾಸ್ಪಿಟಲಲ್ಲಿ ಜಾಯಿನ್ ಮಾಡಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಈಗ ನಾವು ನೋಡಿದ್ವಿ ಮತ್ತು ಅವ್ರಿಗೆ ಮಾತಾಡಿದ್ದೀವಿ, ಡಾಕ್ಟ್ರಿಗೆ ಏನು ಹೇಳಿದ್ದಾರೆ, ಸ್ಟೇಬಲ್ ಇದೆ ಅಂತ ಹೇಳಿದ್ದಾರೆ, ಬಟ್ ಸ್ವಲ್ಪ ಜಾಸ್ತಿ ಗಾಯಗಳಾಗಿದ್ದಾವೆ, ಅದರಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಸರ್, ಆ ಪಿ ಜಿಯಲ್ಲಿ ಯಾವುದೇ ರೀತಿಯಾದಂಥ ಸರ್ ಒಂದೊಂದು ರೂಮಲ್ಲಿ 9 ಜನ ಏನು 9 ಬೆಡ್ಗಳು ಹಾಕ್ಕೊಂಡಿರೋವಂಥದ್ದು ಸರ್. ನಂತರ ಏನು ಅದು ರೂಮ್ ರೀತಿ ಇಲ್ಲ, ಏನು ಅದು ಆ ರೂಮ್ ನೀವು ನೋಡಿದರೆ ಇವಾಗ ಪಿ ಜಿನ, ಸೊ ಎಲ್ಲವೂ ಕೂಡ ವೈಲೇಷನ್ಸ್ ಸರ್. ಆ ರೀತಿ ಇದ್ದಾಗ ನೀವು ಈಗ ಪಿ ಜಿ ನೋಡಿದರೆ ಪಿ ಜಿನಲ್ಲಿ ಸಿಂಗಲ್ ಬೆಡ್ರೂಮ್ ಥರ ಮಾಡಿದ್ದಾರೆ. ಒಂದೊಂದು ಫ್ಲೋರಲ್ಲಿ, ಈ ಫ್ಲೋರಲ್ಲಿ ನೋಡಿದರೆ 9 ರೂಮ್ಸ್ ಇದ್ದಾವೆ. ಈಗ ಯಾವಾಗ ಎಲ್ಲಿ ಇನ್ಸಿಡೆಂಟ್ ಆಗಿದ್ದು ಆ ಲೈನಲ್ಲಿ 4 ರೂಮ್ಸ್ ಇದ್ದಾವೆ, ಅಪೋಸಿಟಲ್ಲಿ 5 ರೂಮ್ ಅಂದರೆ ಒಂದು ಸಿಂಗಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್, ಸ್ಮಾಲ್ ಕಿಚನು, ಬಾತ್ರೂಮ್ ಇರೋದು. ಸೊ ಅದರಲ್ಲಿ ಕೊಡ್ತಾ ಇದ್ದಾರೆ. 9 ಜನಕ್ಕೆ ಅಕಾಮಿಡೇಷನ್ ಸರ್, ಹಿಂಗಾಗತ್ತೆ ಸರ್. ಸೊ ಈಗ ಅದು ನಾವು ನೋಡಬೇಕು, ಯಾಕಂದರೆ ಇವರು ಇರುವಾಗ ಏನಂದರೆ ಕಡಿಮೆ ರೇಟ್ ಅಂತ ಹೇಳಿಬಿಟ್ಟು ಈಗ ಅದು ಒಂದು ಬೇರೆಯವ್ರ ಬಿಲ್ಡಿಂಗ್, ಆ ಬಿಲ್ಡಿಂಗು ಬೇರೆಯವರು ರೆಂಟ್ ಕೊಟ್ಟಿದ್ದಾರೆ, ಅವ್ರು ತೊಗೊಂಡು ಪಿ ಜಿ ನಡೆಸ್ತಾ ಇದ್ದಾರೆ. ಪಿ ಜಿ ನಡೆಸುವಾಗ ಗಂಗರಾಜು ಅಂತ ಒಬ್ಬರಿದ್ದಾರೆ, ಅವರು ಪಿ ಜಿ ನಡೆಸ್ತಾ ಇದ್ದಾರೆ. ಬಿಲ್ಡಿಂಗ್ ನಾಗರಾಜ ರೆಡ್ಡಿ ಅಂತ ಅವ್ರದ್ದು ಬಿಲ್ಡಿಂಗ್ ಅದು. ಈಗ ಗಂಗರಾಜ್ ಅಂತ ಇವರು ಲೀಸಿಗೆ ತೊಗೊಂಡು ಅವ್ರು ಪಿ ಜಿ ನಡೆಸ್ತಾ ಇದ್ದಾರೆ. ಪಿ ಜಿ ನಡೆಸುವಾಗ ಈ ಲೇಬರ್ ಕೆಲಸ ಮಾಡೋಕ್ಕೆ ಬಂದಿದ್ದವ್ರಿಗೆ ಕೊಡ್ತಾ ಇದ್ದಾರೆ ಅವರು. ಸರ್, ಆಮೇಲೆ ಸಿಲಿಂಡರ್ಗಳದ್ದು ಸರ್, ಅದು ಯಾವುದೋ ಪವರ್ ಕಂಪನಿ ಅಂತ ಹೇಳಿದೆ, ಅದು ನೋಡಿದ್ದೇನೆ ನಾನು ಅದು ವೆರಿಫೈ ಮಾಡಕ್ಕೆ ಹೇಳಿದ್ದೇನೆ. ಆ ಪವರ್ ಕಂಪನಿ ಅಂತದ್ದು ಆ್ಯಕ್ಚುಲಿ ಇದು ಯಾಕಂದರೆ ಸುಮಾರು ಇನ್ಸಿಡೆಂಟು ಆಗ್ತಾ ಇದ್ದಾವೆ. ಕಳೆದ 1 ವರ್ಷದಲ್ಲಿ ನೋಡಿದರೆ ಸಿಟಿನಲ್ಲಿ ಸುಮಾರು ಇನ್ಸಿಡೆಂಟ್ ಆಗಿದ್ದೇವೆ. ಲೀಕ್ ಆಗಿದ್ದ ಇನ್ಸಿಡೆಂಟೇ ಜಾಸ್ತಿ ಇದೆ. ಸೊ ಇದರಿಂದ ಏನಂದರೆ ಈ ಲೀಕ್ ಆಗುವಾಗ ಇವರೇನಾದ್ರು ನೈಟ್ ಮಲಗುವಾಗ ಸೊಳ್ಳೆಗೋಸ್ಕರ ಇರ್ಬೋದು, ಕಂಪ್ಲೀಟ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಮಲಗ್ತಾರೆ. ಆ ಗ್ಯಾಸ್ ಹೊರಗಡೆ ಹೋಗೋಕ್ಕೂ ಆಗಲ್ಲ, ಅದರಿಂದ ಇನ್ಸಿಡೆಂಟ್ ಆಗಿದೆ. ನೋಡಿದ್ರದ್ದು ಇಂಪ್ಯಾಕ್ಟ್ ತಾವು ನೋಡಿದರೆ ಆ ಫ್ಲೋರಲ್ಲಿ ಇರುವ ಎಲ್ಲ ರೂಮ್ಗಳಲ್ಲೂ ಎಲ್ಲ ಗ್ಲಾಸಸ್ಸು, ವಿಂಡೋಸು, ಡೋರ್ಗಳೆಲ್ಲ ಪುಡಿ ಎಲ್ಲ ಆಗಿಬಿಟ್ಟಿದ್ದೇವೆ. ಬ್ಯಾಕ್ ಸೈಡ್ ಇರುವ ಬಿಲ್ಡಿಂಗ್ ಗ್ಲಾಸಸ್ಸೂ ಪುಡಿ ಆಗಿದ್ದೇವೆ. ಸೊ ಇಷ್ಟು ಇಂಪ್ಯಾಕ್ಟ್ ಇತ್ತು. ಸೊ ಈಗ ವೆರಿಫೈ ಮಾಡಿದ್ವಿ, ಆ್ಯಕ್ಚುಲಿ ಪವರ್ ಗ್ಯಾಸ್ ಅಂತದ್ದು ಏನಾದರೂ ಇದು ಪರ್ಮಿಟೆಡ್, ಇದು ಲೈಸೆನ್ಸ್ ಕಂಪನಿಯ ಎಲ್ಲೋ ಒಂದು ವೆರಿಫೈ ಮಾಡೋಕ್ಕೆ ಹೇಳಿದ್ದೇನೆ. ಆ ಗ್ಯಾಸನ್ನು ಅಲ್ಲಿ ಪ್ರಾಪರಾಗಿ ತುಂಬಿ ಕೊಡ್ತಾ ಇದ್ದಾರಾ, ಯಾಕೆ ಲೀಕ್ ಆಗ್ತಾ ಇದೆ, ರೀಫಿಲ್ಲಿಂಗ್ ಥರ ಏನಾದರೂ ಮಾಡಿದೆ, ಎಲ್ಲ ಆ್ಯಂಗಲಲ್ಲಿ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸರ್, ಈ ಗ್ಯಾಸ್ ಕಂಪ್ನಿ ಅಂದರೆ ಗ್ಯಾಸ್ ಫಿಲ್ಲಿಂಗ್ ಇದೊಂದು ದೊಡ್ಡ ಏನು ದಂಧೆನೇ ಇದೆ ಸರ್. ಅದು ಡ್ರೈವ್ ಮಾಡಬೇಕಾ, ಯಾಕೆಂತಂದ್ರೆ ಸರ್ ಆ ಕ್ವಾಲಿಟಿ ಮೇಂಟೈನ್ ಮಾಡಿರಲ್ಲ, ಸಿಲಿಂಡರ್ಗಳು ಲೀಕ್ ಆಗೋಂಥದ್ದು, ನಾವೆಲ್ಲ ಕ್ವಾಲಿಟಿ, 2 ಸಿಲಿಂಡರ್ ಕ್ವಾಲಿಟಿ ಮತ್ತು ಇದು ರೆಗ್ಯುಲೇಟರ್ ಕ್ವಾಲಿಟಿನೂ ತುಂಬ ಇಂಪಾರ್ಟೆಂಟ್. ಎಲ್ಲ ಸಿಲಿಂಡರ್ ಕ್ವಾಲಿಟಿ, ರೆಗ್ಯುಲೇಟರ್ ಕ್ವಾಲಿಟಿ, ಯೂಸ್ ಮಾಡುವ ಪೈಪ್ ಇರುತ್ತದಲ್ಲ, ಸಿಲಿಂಡರಿಂದ ಸ್ಟವ್ಗೆ ಹಾಕೋ ಪೈಪನು ಕೆಲವು ಸರ್ ಏನಾಗುತ್ತೆ, ಪೈಪ್ಗಳೂ ಏನಾದರೂ ಸುಮಾರು ವರ್ಷಗಟ್ಟೆ ಯೂಸ್ ಮಾಡ್ತಾರೆ ಅದು, ಯಾಕಂದರೆ ಅದು ಹಾಳಾಗಲ್ಲ ಅಂತ ಅಂದ್ಕೊಂಡು. ಬಟ್ ಅದನ್ನು ಲೈಫ್ ಇರುತ್ತದೆ, ಆನಂತರ ಲೀಕ್ ಆಗೋದು ಶುರು ಆಗುತ್ತೆ. ರೆಗ್ಯುಲೇಟರ್ನು ಕ್ವಾಲಿಟಿ ಇರಬೇಕು. ಈ ಪ್ರೈವೇಟ್ ರೆಗ್ಯುಲೇಟರ್ ಅಲ್ಲಿಂದ ತೊಗೊಳ್ಳೋದು, ಅದು ಕ್ವಾಲಿಟಿ ಇರಲ್ಲ. ಈ ದೊಡ್ಡ ಕಂಪ್ನೀಸ್ IOS ಹೇಳ್ತಾರಂತ ಅಂಥವ್ರದ್ದು ಇರುತ್ತಲ್ಲ, ಆ ಕ್ವಾಲಿಟಿ ಇರಲ್ಲ. ಸೊ ಏನಕ್ಕಾಗಿದೆ ಅಂತ ಈಗ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ರಿಜಿಸ್ಟರ್ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಮಾಡಿ ತಪ್ಪಿಸಿರೋ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. ಇವರು ವೆಸ್ಟ್ ಬೆಂಗಾಲಿಂದ ಬಂದಿದ್ದವರು, ಪಶ್ಚಿಮ ಬಂಗಾಲಿಂದ. ಇವರು ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪನಿ ಇದೆ, ಅದು ಆ ಕಂಪನಿಗೆ ಕೆಲಸ ಮಾಡ್ತಾರೆ. ಇವರು ಸ್ಪೆಷಲೈಸ್ಡ್ ಏನಂದರೆ ಈ ಪೈಪ್ ಲೈನಿಂಗ್ ಮಾಡ್ತಾರಂತ ಬಿಲ್ಡಿಂಗ್ಗಳಲ್ಲಿ, ಗ್ಯಾಸ್ ಪೈಪ್ ಲೈನಿಂಗ್, ಆ ಪೈಪ್ ಲೈನಿಂಗ್ನಲ್ಲಿ ಎಕ್ಸ್ಪರ್ಟ್ಸ್ ಇವರು. ಸೊ ಆ ಕೆಲಸ ಮಾಡೋಕ್ಕೆ ಅಲ್ಲಿಂದ 1 ತಿಂಗಳ ಮುಂಚೆನೇ ಬಂದಿದ್ದಾರೆ, ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಈಗ ಪಿ ಜಿ ಮಾಲೀಕರ ಮೇಲೆ ಯಾವ ರೀತಿ ನಾವು ನೋಡ್ತೀವಿ ಪಿ ಜಿ ಮಾರ್ಕಲ್ ಫೇಲ್ಯೂರ್ ಏನಿದೆ, ಇವರು ಕೊಟ್ಟುವಾಗ ಏನು ಕಂಡೀಷನ್ಸ್ ಇದೆ, ಇವರು ಕೊಡುವಾಗ ತಾವು ಹೇಳಿದ್ರಲ್ಲ ಒಂದೇ ರೂಮಲ್ಲಿ 9 ಜನಕ್ಕೆ ಕೊಟ್ಟಿರೋದು, ಅದೆಲ್ಲ ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿ ತಪ್ಪಿಸ್ತಾರೆ ಮೇಲೆ ಆ್ಯಕ್ಷನ್ ತಗೊಳ್ತೀವಿ.